ಓಕೆ ಬೇಬಿ, ನಾನಿದ್ದೀನಲ್ವಾ. ಎಲ್ರಿಗೂ ನಿಜವಾದ ಪ್ರೀತಿ ಸಿಗಲ್ಲ. ಎಷ್ಟೋ ಸಲ ಆ ಪ್ರೀತಿ ಸಿಕ್ಕಿದ್ರು ಅದನ್ನು ಉಳಿಸ್ಕೊಳಕ್ಕಾಗಲ್ಲ. ಮಿನಿಸ್ಟರ್ ಮಗ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ. ಐ ಥಿಂಕ್ ಯು ಆರ್ ವೆರಿ ಲಕ್ಕಿ. ಅತ್ತೆ, ಎಲ್ಲ ಗೊತ್ತಿದ್ದು ನೀವೇ ಹಿಂಗ್ ಮಾತಾಡ್ತಿದ್ದೀರಾ. ಬರೀ ಪ್ರೀತಿ ಅಲ್ಲ, ನನಗ್ ತಾಯಿ ಆಗ್ತಿದ್ದೀನಿ. ಬೇಬಿ, ನೀನಿನ್ನು ಯಾವ ಕಾಲದಲ್ಲಿದೆಯಾ? ದಿಸ್ ಇಸ್ 21st century. ಪ್ರೀತಿ ಪ್ರೇಮ ಅಂತ ಫನ್ ಎಲ್ಲ ಕಾಮನ್. ಥಿಂಕ್ ಬಿಗ್. ಲೈಫ್ ಈಸ್ ಇಂಪಾರ್ಟೆಂಟ್. ಎಲ್ರಿಗೂ ಇಂಥ ಅಪರ್ಚುನಿಟಿ ಸಿಗಲ್ಲ. ನಿನಗೆ ತಾನಾಗಿ ಹುಡ್ಕೊಂಡ್ ಬಂದಿದೆ. ಜಸ್ಟ್ ಗ್ರ್ಯಾಬ್ ಇಟ್. ಅತ್ತೆ, ಮನ್ಸ್ ಕೊಟ್ಟಾಗಿದೆ. ನೋಡು, ನೀನು ಬರೀ ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಯು ಜಸ್ಟ್ ಥಿಂಕ್ ಅಬೌಟ್ ಯುವರ್ ಫ್ಯಾಮಿಲಿ. ಅಪ್ಪ ಅಣ್ಣನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅವ್ರು ಇದನ್ನು ತಡ್ಕೋತಾರ? ಅವರ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ ಬೇಬಿ. ಅಣ್ಣಂಗೆ ಸೊಸೈಟಿ ಹೇಗೆ ನೋಡುತ್ತೆ, ಮತ್ತೆ ನಿನ್ನ ಬಗ್ಗೆ ಸೊಸೈಟಿ ಹೇಗೆ ಮಾತಾಡುತ್ತೆ ಯೋಚನೆ ಮಾಡು ಯುಕ್ತ. ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಆಹಾ, ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಆಹಾ. ಲೇ ತಿಂಡಿ ಪೋತಿ, ಬಾರೆ ಚಳಿ ಚಳಿ ಅಂತೆ. ಇವಾಗ ಒಳಗಡೆ ಬಂದ್ರೆ ಬಿಸಿ ಬಿಸಿ ಮಾಡ್ತೀನಿ. ಬ್ಯಾಕ್ ಗ್ರೌಂಡ್ ಸಿಂಗರ್ ಆಗ್ತೀಯ ಅಂದ್ರೆ ಬಾತ್ರೂಮ್ ಸಿಂಗರ್ ಆಗ್ತಿದೀಯಲ್ಲೇ, ಬಾರೆ ಆಚೆ. ಏ ಅಕ್ಕ, ಜೋರಾಗಿ ಕಿರಿಸ್ಬೇಡ್ವೆ, ಶ್ರುತಿ ಹಿಡಿಯತ್ತೆ. ಲೇ ಲೇಟ್ ಆಗ್ತಿದೆ, ಬಾರೆ ಪ್ಲೀಸ್ ಕಡೆ. ಬೇಕಿದ್ರೆ ನಿನಗೆ ಸಂಜೆ ಒಂದು ಐಸ್ ಕ್ರೀಮ್ ಕೊಡಿಸ್ತೀನಿ. ಐಸ್ ಕ್ರೀಮಾ? ಲೇ ತಿಂಡಿ ಪೋತಿ, ಇವತ್ತು ನನಗೆ ಎಷ್ಟು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಗೊತ್ತಾ? ಲೇ ಅಂಕಿತಾ ಬಾರೆ. ಹ್ಞೂ ಅಕ್ಕ, ನಂಗೂ ಇವತ್ತೊಂದು ಇಂಪಾರ್ಟೆಂಟ್ ಸ್ಪೆಷಲ್ ಕ್ಲಾಸ್ ಇದೆ. ಸಾರಿ. ಲೇ ಅಂಕಿತಾ, ಆಚೆ ಬಾರೆ. ಇವತ್ತೇನಾದ್ರೂ ನಾನು ಅವ್ನ ಕೈಗೆ ಸಿಕ್ಕರೆ ಪಕ್ಕ ಸಾಯಿಸ್ತಾನೆ. ಉರಿ ಮೂತಿ ಅವನು, ಕಿರಾತಕ. ದೇವ್ರೆ, ನೀನೇ ಕಾಪಾಡಪ್ಪ. ಬಾರೆ ಅಂಕಿತಾ, ಬಾರೆ ಅಂಕಿತಾ. ಇವಾಗ ನೋಡು, ಅಂಕು, ನಿನ್ ಫ್ಯಾನ್ ಬಂದಿದಾರ ಕಣೆ. ನಿನ್ ಬ್ಲಾಗ್ ನ ಡೈಲಿ ನೋಡ್ತಾರಂತೆ. ನಿನ್ ಸಬ್ಸ್ಕ್ರೈಬರ್ ಬಂದಿದ್ದಾರೆ, ಬೇಗ ಬಾರೆ. ಎಲ್ಲಿ ಎಲ್ಲಿ ಅಕ್ಕ, ಎಲ್ಲಿ? ಅಭಿಮಾನಿಗಳೇ, ನಮ್ಮನೆ ದೇವ್ರು. ದೇವ್ರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲಿ ಅಕ್ಕ? ಬಾಯ್ ಅಕ್ಕ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ತಡನ್ ಬೊಳ್ಳಿಯ ತಡನ್ ಮನವ ಕಾಡುವ ರೂಪಸಿಯೇ. ಏನ್ ಚಿಕ್ಕು, ಎಷ್ಟೊಂದು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಬೆಳಗ್ಗೆ ಸೀರಿಯಲ್ ಏನಾದ್ರು ನೋಡ್ಕೊಂಬದ್ಯಾ? ಅಪ್ಪಿ ತಪ್ಪಿ ಆಂಬರಿ ನನಗೆ ನೀನು ಇಷ್ಟಪಟ್ಟ ಹಾಗೆ ಭೂಮಿಕಾ ತರಾನೇ ಚಿಕ್ಕಿ ಏನಾದ್ರು ಸಿಗ್ಬೋದಾ? ನೋ, ಆಸೆಯೇ ದುಃಖಕ್ಕೆ ಮೂಲ. ಅತಿ ಆಸೆ ಪಡಬೇಡ. ಸುಮ್ಮನಿರಪ್ಪ, ನೀನು ಹಂಗೆಲ್ಲ ಅನ್ಬೇಡ. ಬೆಳಗ್ಗೆ ಟಿಪ್ ಟಾಪ್ ಆಗಿ ಯಾವುದೋ ಪ್ಯಾಂಟ್ಗೆ ಯಾವುದೋ ಕೋಟ್ ಹಾಕೊಂಡು ಇಲ್ಲ ಹೊರಟಿದ್ಯಾ? ನನ್ನ ಡ್ರೆಸ್ ಬಗ್ಗೆ ಹಂಗೆಲ್ಲ ಕಮೆಂಟ್ ಮಾಡಬೇಡ ಮಗ. ಸೇಮ್ ಗೌತಮ್ ದೇವನ್ ಕಟ್ಟಂಗೆ ಕಾಣ್ತಾ ಇದ್ದೀನಿ. ಹಾ, ಬೆಳಗ್ಗೆ ಚೆನ್ನಾಗಿತ್ತು ಜೋಕು. ಸರಿ ಹೋಗ್ಲಿ, ಎಲ್ಲಿ ಹೋಗ್ತಿದ್ಯಾ ಹೇಳು? ಎಲ್ಲಾದ್ರೂ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಹೋಗ್ತಾ ಇದೀಯಾ ಅಂತ ಕೇಳಬಾರ್ದು. ದಿಸ್ ಇಸ್ ಟೂ ಬ್ಯಾಡ್. ದಿಸ್ ಇಸ್ ವೆರಿ ವೆರಿ ಟೂ ಬ್ಯಾಡ್. ಅದೇನು ಒಳ್ಳೆ ಕೆಲಸ ಮಾಡ್ತೀವ ನೀನು? ಚಿಕ್ಕು, ನೀವೊಂದು ಗೊತ್ತಾ, ಎಡವಟ್ಟು ಅನ್ನೋ ಪದಕ್ಕೆ ಹತ್ರದಲ್ಲೇ ಯಾವ್ದಾದ್ರು ಒಳ್ಳೆ ಎಕ್ಸಾಂಪಲ್ ಇದೆ ಅಂತಂದ್ರೆ ಅದು ನೀವೇ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಟೂ ಪರ್ಸನಲ್ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡು ಡೈರೆಕ್ಟ್ ಆಫೀಸಿಗೆ ಬಂದ್ಬಿಡ್ತೀನಿ. ಆಯ್ತಾಯ್ತು, ಬರುವಂತೆ, ಬಟ್ ಬೇಕಪ್ಪ. ಅಂಡ್ ಟುಡೇ ಈಸ್ ಅ ಗ್ರೇಟ್ ಡೇ. ಅವಳಿದ್ದಾಳಲ್ಲ, ನನ್ನ ಶತ್ರು ಶುಭ, ಅವಳನ್ನ ಕಂಪನಿಯಿಂದ ಒದ್ದು ಆಚೆ ಹಾಕೋದನ್ನ ನೀನು ಕಣ್ಣಾರ ನೋಡ್ಬೇಕು. ಓಕೆ, ನೋ ಪ್ರಾಬ್ಲಮ್. ಐ ವಿಲ್ ಅರ್ಜೆಂಟ್ ಕಮಿಂಗ್. ಬಾಯ್ ಮಗ. ನಂಗೆ ಆಗ್ತಾ ಇಲ್ಲ ಕಣು.
ಒಂದೊಂದು ನಿಮಿಷನ ಹಿಂಸೆ ಆಗ್ತಾ ಇದೆ. ನಾನು ತಪ್ಪು ಮಾಡಿದ್ದೀನಿ ಅನ್ನೋ ಗಿಲ್ಟ್ ಕಾಡ್ತಾ ಇದೆ ನನಗೆ. ಇದೆಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ಬೇಬಿ ಪ್ಲೀಸ್, ನೀನ್ ಹತ್ರ ನನ್ನ ಕೈ ಕಾಲು ಆಡಲ್ಲ ಕಣೆ. ತಪ್ಪು ನೀನ್ ಮಾತ್ರ ಮಾಡಿಲ್ಲ, ನಾನು ಮಾಡಿದ್ದೀನಿ. ಈಗ ಆ ತಪ್ಪನ್ನ ನಾವೇ ಸರಿ ಮಾಡಬೇಕು. ಹೇಗ್ ಸರಿ ಮಾಡ್ತೀಯ? ಯಾವ ಮುಖ ಇಟ್ಕೊಂಡು ಮನೆಯವ್ರಿಗೆ ಹೋಗಿ ಹೇಳಿ? ಅವ್ರ ನಂಬಿಕೆಗೆ ಮೋಸ ಮಾಡಿದ್ದೀನಿ ನಾನು. ನನಗೂ ನೀನು ಬಿಟ್ಟಿರೋ ಶಕ್ತಿ ಇಲ್ಲ ಕಣೆ. ನಾನಿರ್ತೀನ, ನನ್ಗೂ ಆಗೋದಿಲ್ಲ. ಆದ್ರೆ ಈ ಗಿಲ್ಟ್ ನನ್ನ ಸಾಯಿಸ್ತಿದೆ. ಮೊದಲು ಮನೆಯವ್ರ ಮುಂದೆ ಹೋಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು. ಅಣ್ಣ ನನ್ನ ಅಷ್ಟೊಂದು ಇಷ್ಟಪಡ್ತಾನೆ. ಅವನಿಗೆ ವಿಷಯ ಗೊತ್ತಾದ್ರೆ ಅಣ್ಣಂಗೆ ಪ್ರೀತಿ ಪ್ರೇಮ ಇದ್ಯಾವ್ದು ಇಷ್ಟ ಇಲ್ಲ. ಆದ್ರೆ ನನ್ಗೋಸ್ಕರ ಒಪ್ಕೊಂತಾನೆ. ಇದನ್ನೆಲ್ಲ ಹೇಗ್ ಹೇಳಿ? ನಿನ್ ತಂಗಿ ಮದ್ವೆಗಿಂತ ಮುಂಚೆನೆ ತಾಯಿ ಆಗ್ತಿದ್ದಾಳೆ ಅಂತ. ಅಣ್ಣಂಗ್ ವಿಷಯ ಗೊತ್ತಾದ್ರೆ ನಾನಂತೂ ಬದುಕಿರೋದಿಲ್ಲ. ಅವನ್ಗೆ ಅವನ್ ಪ್ರೀತಿಗೆ ಮೋಸ ಮಾಡಿ ನಾನು ಇರಕ್ಕಾಗತ್ತಾ? ತಾಯಿ ಇಲ್ದಿರೋ ನನ್ಗೆ ತಾಯಿ ಪ್ರೀತಿ ಕೊಟ್ಟು ಸಾಕಿದಾನೆ.